ನೋಡಿ ಶಾವಿಗೆ ಹುರಿದಿಟ್ಕೊಂಡಿದ್ದೀನಿ. ನೋಡಿ ಈಗ ಪಾಯಸಕ್ಕೆ ಕಡಾಯಿ ಇಟ್ಟಿದ್ದೀನಿ, ಅದರಲ್ಲಿ ತುಪ್ಪ ಹಾಕಿದ್ದೀನಿ. ಇವಾಗ ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಹಾಕ್ಕೊಬೇಕು. ನೋಡಿ ಈಗ ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಬ್ರೌನ್ ಕಲರಲ್ಲಿ ಹುರಿದಿಟ್ಕೊಬೇಕು. ನೋಡಿ ಇದು ತುಪ್ಪದಲ್ಲಿ ಹುರಿದಿರೋಂಥ ಶಾವಿಗೆ ಹಾಕ್ತಾಯಿದ್ದೀನಿ. ಸಬ್ಬಕ್ಕಿನ ನಾವು ಶಾವಿಗೆ ಪಾಯಸಕ್ಕೆ ಹಾಕ್ಕೊಳ್ಳೋಣ. ಈಗ ಕಾಯಿಸಿರುವಂಥ ಹಾಲು ಹಾಕ್ತಾಯಿದ್ದೀವಿ ಪಾಯಸಕ್ಕೆ. ನೋಡಿ ಬೆಲ್ಲನ, ಇದು ಕಸ್ಟರ್ಡ್ನ ಮಿಕ್ಸ್ ಮಾಡಿ ಪಾಯಸಕ್ಕೆ ಹಾಕಬೇಕು. ಕಸ್ಟರ್ಡ್ ಹಾಕಿದರೆ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಆ ಥರ ಕಲಸಿ ನೋಡಬೇಕು. ಪಾಯಸ ರೆಡಿ.